ಹಾಂ ಸರ್. ನಾ ಅಶ್ವಿನ್ ಮಹೇಶ್ ಬಗ್ಗೆನೂ ಒಂದೆರಡು ಮಾತು ಹೇಳಬೇಕಿಲ್ಲಿ. ಈಗ ಅವರು ಬಹಳ ವರ್ಷ ಅಮೇರಿಕಾದಲ್ಲಿ ನಾಸಾ ಅಂತ ಒಂದು ಭಾಳ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿದರು. ಅಂದರೆ ಆಸ್ಟ್ರಾನಮಿ, ಆಸ್ಟ್ರೋಫಿಸಿಕ್ಸ್ ಕುರಿತಂತೆ ಅವರು ಒಂದು ಸಂಶೋಧನಾ ಒಂದು ಸಂಸ್ಥೆಯಲ್ಲಿ ಅವರು ಕೆಲಸ ಮಾಡಿದರು. ಮತ್ತು ಅದನ್ನೆಲ್ಲ ಬಿಟ್ಟು ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಇಲ್ಲಿ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಅವರು ಪಾಠ ಹೇಳೋದು ಅಷ್ಟೇ ಅಲ್ಲ, ಅವರು ಒಂದು ನಗರವನ್ನು ಮೂಲಭೂತವಾಗಿ ಹೇಗೆ ನಾವು ಬದಲಾಯಿಸ್ಬೋದು, ಅಂದರೆ ನಗರ ಬದಲಾಗ್ತಾ ಇದೆ, ಅಂದರೆ ಆ ಬದಲಾವಣೆಯನ್ನು ನಮ್ಮ ನಿಯಂತ್ರಣಕ್ಕೆ ತಂದುಕೊಂಡು ನಾವು ನಮ್ಮ ಹಿಡಿತದಲ್ಲಿ ಅದು ನಡೆಯೋ ಥರ ಮಾಡಬೇಕು ನಾವು ಒಂದು ನಗರವನ್ನು ಅಂಥೇಳಿ ಎಲ್ಲ ಕ್ಷೇತ್ರದಲ್ಲೂ ಅವರು ಕೆಲಸ ಮಾಡ್ತಾರೆ. ಈಗ ನೀವು ಎಲ್ಲ ಟ್ರಾಫಿಕ್ ಜಂಕ್ಷನ್ನಲ್ಲಿ ಬಿಹೇವಿಯರನ್ನು ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಕ್ಯಾಮ್ರಾ ಅಳವಡಿಸ್ಕೊಂಡಿರೋದು ಒಂದು 200 ಜಂಕ್ಷನ್ನಲ್ಲಿ ಬೆಂಗಳೂರು ನಗರದಲ್ಲಿ ಮಾಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ಕೆರೆಗಳನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಆಗಲಿ, ಅಥವಾ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು, ಅಥವಾ ಅದ್ರ ಬಗ್ಗೆ ಸಂಶೋಧನೆ ನಡೆಸೋದು, ಅಥವಾ ಪರಿಹಾರಗಳನ್ನ ಸೂಚಿಸೋದು ಅಂಥದ್ದಾಗಲಿ, ಅಥವಾ ಸಮುದಾಯಗಳು ನಗರದ ಬಡಾವಣೆಗಳಲ್ಲಿ ಹೇಗಿರಬೇಕು ಮತ್ತು ಅವರು ಸಂಘಟಿತವಾಗಿ ಹೇಗೆ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಅದರ ಬಗ್ಗೆ ಚಿಂತನೆ ಮಾಡೋದಾಗಲಿ, ಅಥವಾ ಆ ಸಂಘಟನೆಯನ್ನು ಮಾಡೋದಾಗಲಿ, ಇಂಥ ಎಲ್ಲ ರೀತಿಯಲ್ಲೂ ಅವರು ಒಂದು ನಗರವನ್ನು ಒಂದು ಸಾಮಾಜಿಕ ಒಂದು ಸಿವಿಲ್ ಸೊಸೈಟಿ ಮೂವ್ಮೆಂಟ್ ಒಳಗಡೆ ತಂದು ಅದನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅಥವಾ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಇರ್ಬೋದು, ಈಗ ಕಳೆದ ವರ್ಷ ಎಲ್ಲ ನಾವು ಕಂಡ ಅಣ್ಣಾ ಹಜಾರೆ ಮೂವ್ಮೆಂಟ್ ಇರ್ಬೋದು, ಎಲ್ಲದರಲ್ಲೂ ಅವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಮತ್ತು ಒಂದು ಹತಾಶ ಭಾವನೆಯಲ್ಲಿ ಯುವಕರು ನಮ್ಮಿಂದ ಏನೂ ಆಗೋದಿಲ್ಲ, ಈ ದೇಶದ ಸ್ಥಿತಿ ಇಷ್ಟೇ ಅನ್ನೋ ಥರ ಆಲೋಚನೆ ಮಾಡೋ ಥರ ಒಂದು ಕಾಲದಲ್ಲಿ ಅವರಲ್ಲಿ ಒಂದು ಚೈತನ್ಯವನ್ನು ತುಂಬಿ, ಒಂದು ಉತ್ಸಾಹವನ್ನು ತುಂಬಿ, ಮತ್ತೇನಾದರೂ ತಮ್ಮನ್ನು ತೊಡಗಿಸ್ಕೊಂಡು ಇಂಥ ಬದಲಾವಣೆಯಲ್ಲಿ ತಾವು ಭಾಗಿಯಾಗಬಹುದು, ಪಾಲುದಾರರಾಗ್ಬೋದು ಅನ್ನೋ ಒಂದು ಫಿಲಾಸಫಿಯನ್ನು ಅವರಲ್ಲಿ ಅವರಿಗೆ ಮನಮುಟ್ಟುವಂತೆ ಕೊಡೋದಕ್ಕೆ ಸಾಧ್ಯವಾಗಿದೆ ಅಂತ ನನಗನ್ಸುತ್ತೆ. ನೀವು ಇದನ್ನು ಯೋಚನೆ ಮಾಡಿ.